ಮುಂದಿನ ಒಂದು ಹಿತಮಾತು ಡಾಕ್ಟರ್ ಶಾಂತಾ ಪುತ್ತೂರು ಕವಿಗಳು, ಶಿಕ್ಷಕರು, ಕಥಾಬಿಂದು ರಾಜ್ಯೋತ್ಸವ ಪುರಸ್ಕೃತರಾದಂಥ ಶಾಂತಾ ಪುತ್ತೂರು ಅವರು ಒಂದೆರಡು ಹಿತನುಡಿಯನ್ನ ಹೇಳಬೇಕಂತ ತಮ್ಮಲ್ಲಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಗಿರೀಶ್ ರವರೇ ಹಾಗೂ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಉಮೇಶ್ ನಾಯಕ್ ಅವರು. ಉಮೇಶ್ ನಾಯಕರು ಅಂತ ಹೇಳಿದ್ರೆ ಇಡೀ ನಾಡಿಗೆ, ಇಡೀ ದೇಶಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳ್ಬೋದು. ಅವರು ಬರೀ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಾಹಿತ್ಯಕ್ಕೆ ಸಂಬಂಧಿಸಿದಲ್ಲದೆ ಸಮಾಜ ಸೇವೆ, ಹಾಗೆ ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಸೇವೆ ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಅವರು ಸೇವೆಯನ್ನು ಮಾಡ್ತಾ ಅವರ ಒಂದು ಛಾಪನ್ನ ಮೂಡಿಸ್ತಾ ಇದ್ದಾರೆ. ಹಾಗೆ ದೀಪ ಪ್ರಜ್ವಲನೆಯನ್ನ ಈಶ್ವರ್ ಭಟ್ ಪಂಜಿಗುಡ್ಡೆಯವರು, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು ಈಗಾಗಲೇ ನೆರವೇರಿಸಿದ್ದಾರೆ. ಹಾಗೆ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಸುರೇಶ್ ನೆಗಳಗಿರಿಯವರು ಹಾಗೂ ಗಾನ ಕೋಗಿಲೆಯವರು. ಯಾರಂತ ಹೇಳಿದರೆ ಕಲಾವಿದರಾದಂತಹ ಗಂಗಾಧರ ಗಾಂಧಿಯವರು ಮತ್ತು ರಾಣಿ ಪುಷ್ಪಲತಾ ದೇವಿಯವರು. ಬೆಳಿಗ್ಗೆ ಬಂದ ಕೂಡಲೇ ನಮಗೆ ಆ ಹಾಡುಗಳು ಬೇರೆ ಜಿಲ್ಲೆಯಿಂದ ಬಂದಂತಹ ಕಲಾವಿದರಿಂದ ಹಾಗೂ ರಾಣಿ ಪುಷ್ಪಲತಾ ದೇವಿಯವರು ಹಾಗೂ ಗಂಗಾಧರ ಗಾಂಧಿಯವರಿಂದ ಹಾಡು ಕೇಳಿ ಒಮ್ಮೆ ಬೆಳಿಗ್ಗೆ ನಮ್ಮ ಮನಸ್ಸು ಪ್ರಫುಲ್ಲ ಆದರೆ ಅದು ಇಡೀ ದಿನ ನಮ್ಮ ಮನಸ್ಸು ಆನಂದದಾಯಕವಾಗಿ ಇರ್ತದೆ ಅಂತ ಹೇಳ್ಬೋದು. ಇವತ್ತು ವಾಣಿಶ್ರೀ ಕಾಸರಗೋಡು ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದ್ದೆ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ಭಜನೆ ಕೂಡ ಇರಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕೊಟ್ಟಪಾಲ ಅವರು ನಾರಾಯಣ ಭಟ್ ಅವರು ಆಶುಕವಿಗಳು ಮತ್ತೆ ಅವರು ಭಜನಾ ಸಂಘವನ್ನು ಸ್ಥಾಪಿಸಿ ಅವರು 25 ವರ್ಷ ಭಜನಾ ಸೇವೆಯನ್ನು ಮಾಡಿದ್ರು. ಹಾಗೆ ತಿಂಗಳಿಗೊಂದು ಭಜನೆ ಮಾಡ್ತಾರೆ. ಆದ ಕಾರಣ ಇವತ್ತಿನ ಒಂದು ಭಜನೆ ಕೂಡ ಈ ಕಾರ್ಯಕ್ರಮದಲ್ಲಿ ಸಂಯೋಜನೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನಾಗಿ ಮಾಡ್ತದೆ ಅಂತ ಹೇಳಿ ನನ್ನ ಭಾವನೆ. ಹಾಗೆ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಹಿರಿಯ ಸಾಹಿತಿಗಳಾದ ನಾರಾಯಣ ರೈ ಕುಪ್ಪಳ್ಳಿಯವರಿದ್ದಾರೆ. ಹಾಗೆ ಮಿತ್ರ ಸಮಾಜ ಭಜನಾ ಮಂಡಳಿಯ ಅಧ್ಯಕ್ಷರಾದ ವನಿತಾ ಹೆಸರಾವ್ ಇದ್ದಾರೆ. ಹಾಗೆ ಇವತ್ತು ಕುಣಿತ ಭಜನೆಯನ್ನ ಮಾಡುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಎಲ್ಲರನ್ನು ನೋಡಿ ಖುಷಿ ಆಗ್ತಾ ಇದೆ. ಹಾಗೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರ ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯಿಂದ ಇವತ್ತು ನಮಗೆ ಇದು ಪಟ್ಟಿಪ್ಪಲ ನಾರಾಯಣ ಭಟ್ ಆಶುಕವಿ ಪ್ರಶಸ್ತಿ ಲಭಿಸಿದ್ದು ಅತ್ಯಂತ ಸಂತೋಷವಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ನಾವು ಹೋಗಿ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರ್ತೇವೆ ನಾಡಿನ ಮೂಲೆ ಮೂಲೆಗಳಲ್ಲಿ. ಆದ್ರೆ ನಮ್ಮೂರಲ್ಲಿ ನಮಗೆ ಪ್ರಶಸ್ತಿಯನ್ನ ಅದು ಗಡಿನಾಡಿನವರು ಬಂದು ಕೊಡ್ತಾರೆ ಅಂತ ಹೇಳಿದ್ರೆ ನಮಗೆ ಒಂದು ಇನ್ನೂ ಕೂಡ ಒಂದು ಹೆಮ್ಮೆ ಅಂತ ಅನಿಸ್ತದೆ. ಹಾಗೆ ಆ ನಿಟ್ಟಿನಲ್ಲಿ ನಾನು ವಾಣಿಶ್ರೀ ಕಾಸರಗೋಡು ಅವರನ್ನ ಅಭಿನಂದಿಸ್ತೇನೆ. ಹಾಗೆ ಈ ಸಂಸ್ಥೆಯ ಮೂಲಕ ಹೆಚ್ಚು ಕಾರ್ಯಕ್ರಮಗಳು ನಡೆಯಲಿ ಅಂತ ಹೇಳ್ತೇನೆ. ಇನ್ನೊಂದು ನನಗೆ ಖುಷಿಯಾದ ನನಗೆ ಹೇಳಲೇಬೇಕಂತ ಹೇಳಿದರೆ, ಈಗ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದವರಂತಹ ಸಂಚಾಲಕರಾದ ಶಿವಮಣಿ ಕಲಾ ಸಂಘದವರು ಮನು ಅವರು ಎಷ್ಟು ಚಂದಾಗಿ ಅವರು ಪುಸ್ತಕ ನೋಡದೆ ಏನು ನೋಡದೆ ಎಷ್ಟು ಚಂದ ಪ್ರಾಸ್ತಾವಿಕ ನುಡಿಗಳನ್ನ ಎಷ್ಟು ತಯಾರಿ ನಡೆಸಿ ಎಷ್ಟು ಚಂದದಲ್ಲಿ ಅವರು ಪ್ರಸ್ತುತಪಡಿಸಿದರು. ಸರ್, ನಮಗೆ ಅಭಿನಂದನೆಗಳು. ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಅವರು ಎಷ್ಟು ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರೊಟ್ಟಿಗೆ ಅವರ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾರೆ. ಹಾಗೆ ಅವರಿಗೆ ನಾರಾಯಣ ರೈ ಕುಪ್ಪಳ್ಳಿ ಅವರು ಇರ್ಬೋದು, ಉಮೇಶ್ ನಾಯ್ಕರ್ ಅವರು ಇರ್ಬೋದು, ಅವರು ಕೂಡ ಹೆಚ್ಚಿನ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನನ್ನ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಇನ್ನು ನನಗೆ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿ ಸನ್ಮಾನವನ್ನು ಪಡೆದುಕೊಂಡಂಥ ಡಾಕ್ಟರ್ ಶಾಂತಾ ಪುತ್ತೂರು ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು.